ನಮ್ಮ ಎಂ ಕಲಬುರ್ಗಿ ಅವರು ಬಸವಣ್ಣನವ್ರನ್ನ ಹಿಡಿದಿಡುವಂಥ ಕೆಲಸವನ್ನು ಅಲ್ಲಿಯ ಸತ್ಯಗಳನ್ನು ಹುಡುಕುವ ಕೆಲಸ ಮಾಡಿದರು. 30,000 ಶಾಸನಗಳನ್ನು ಹುಡುಕಿದ್ದಾರೆ, ಅದು ಹುಡುಕು ಪ್ರಯತ್ನ ಮಾಡಿದ್ದಾರೆ. ಮತ್ತು ಅರ್ಜುನವಾಡಿ ಈ ಒಂದು ಶಿಲಾಶಾಸನದಿಂದ ಬಸವಣ್ಣನವ್ರನ್ನ ಐತಿಹಾಸಿಕವಾಗಿದ್ದರು ಅಂಥೇಳಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ನಮ್ಮ ಪ್ರೊಫೆಸರ್ ಕೊಪ್ಪದವರು ಹೇಳ್ತಾರೆ. ಇದರರ್ಥ ನಮ್ಮಲ್ಲಿ ಇನ್ನೂ ರಿಸರ್ಚ್ ನಿಂತಿಲ್ಲ, ಅದು ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಆಗಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮರಿಗುದ್ದಿಯವರು ಕೇವಲ ನಮ್ಮ ಪ್ರೊಫೆಸರ್ ಮರಿಗುದ್ದಿಯವರು ಹೇಳ್ತಾರೆ, ಗುರುಪಾದ ಮರಿಗುದ್ದಿಯವರು ಏನಪ್ಪ ಅಂತಂದ್ರೆ ನಮ್ಮ ಎಂ ಕಲಬುರ್ಗಿಯವರು ಕೇವಲ ವಚನ ಅಷ್ಟಲ್ಲ ಮತ್ತೇನೂ ಅಲ್ಲ, ನಾಟಕಗಳು ಬರೆಯೋದು, ಕಾವ್ಯಗಳನ್ನು ಬರೆಯುವಂಥ ಒಂದು ಪ್ರಬಲವಾದ ಮನೋಶಕ್ತಿಯನ್ನು ಹೊಂದಿದಂಥವರಿದ್ದರು ಅನ್ನುವಂಥ ಮಾತನ್ನು ವಿಶೇಷವಾಗಿ ಈ ಸಂದರ್ಭದಲ್ಲೇ ಅವರ ಕೃತಿವೊಂದನ್ನು ನಾಟಕವೊಂದನ್ನು ಕೆಟ್ಟಿತು ಕಲ್ಯಾಣ ಅನ್ನುವಂಥ ಒಂದು ವಾಸ್ತವದ ಆವತ್ತಿನ ಘಟನೆಗಳನ್ನ ಹೆಣದು ಮಾಡಿದಂಥ ಸಾಹಸ ಸಾಣದಲ್ಲ, ಅದು ಆವತ್ತು ನಡೆದಂಥ ಕ್ರಾಂತಿ ಹೇಗಿತ್ತು, ಬದಲಾವಣೆ ತರಲಿಕ್ಕೆ ಏನೇನು ಪ್ರಯತ್ನ ಆಯಿತು, ಏನು ನಡೀತು ಅನ್ನೋದ್ರ ಒಂದು ದೊಡ್ಡ ಸಾಕ್ಷಿ ಆಗಿತ್ತು ಅನ್ನೋಂಥ ಮಾತನ್ನು ಅಂದ್ರೆ ನಮ್ಮ ಎಂ ಕಲಬುರ್ಗಿಯವರು ಈ ಕನ್ನಡ ನಾಡಿನ ನಿಜದ ಕಥೆಯನ್ನು, ವಚನಕಾರರ ನಿಜದ ಕಥೆಯನ್ನು, ಸತ್ಯವನ್ನು ಜಗಕ್ಕೆ ಹೇಳಲಿಕ್ಕೆ ಹೋಗಿ ಇಲ್ಲಿಯ ಸನಾತನಿಗಳ ಕಣ್ಣಲ್ಲಿ ಸೂಜಿ ಆದ್ರೆ ಆ ಕಾರಣಕ್ಕಾಗಿ ಅವ್ರ ಕೊಲೆ ಆಯಿತು ಅನ್ನೋದು ಇವತ್ತು ಮತ್ತು ಪ್ರಶ್ನೆಗಳಾಗ್ತಾ ಇದ್ದಾವೆ. ಅದೇ ದಿಶೆಯಲ್ಲೇ ನಮ್ಮ ವಿಶೇಷವಾಗಿ ಅವರ ಮಿತ್ರರು ಜೊತೆಗಾರರಿದ್ದಂತಹ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ಸಹಿತ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಹೌದಪ್ಪ, ಇದು ನಿಜವಾಗಿ ಒಂದು ಇಲ್ಲಿಯ ಜನಪದೀಯ ಸಾಹಿತ್ಯವನ್ನು, ಜನಪದೀಯ ಸಂಸ್ಕೃತಿಯನ್ನು, ಜನಪದೀಯ